ಮಕ್ಕಳು ಇಷ್ಟಪಡುವಂತಹ ಚಾಕ್ಲೇಟ್ ರೆಸಿಪಿನ ಮನೆಯಲ್ಲೇನೆ ಸುಲಭವಾಗಿ ಈ ವಿಧಾನದಲ್ಲಿ ಮಾಡಿಕೊಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಹೆಲ್ತಿ ಆದಂತಹ ಚಾಕ್ಲೇಟ್ ರೆಸಿಪಿನ ಮನೆಯಲ್ಲೇನೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ನಾವು ಕಡಲೆ ಬೀಜನ ಬಳಸಿ ಈ ರೀತಿಯಾಗಿ ಕಡಲೆ ಬೀಜದ ಚಾಕ್ಲೇಟ್ ಬಾಲ್ಸ್ ಅನ್ನ ಮಾಡ್ಕೊಟ್ವಿ ಅಂದಲ್ಲಿ ಆರೋಗ್ಯಕರವಾದಂತಹ ಚಾಕ್ಲೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಪೀನಟ್ಸ್ ಚಾಕ್ಲೇಟ್ ಬಾಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಾಕ್ಲೇಟ್ಸ್ ನ ಮಾಡ್ಲಿಕ್ಕೆ ಮೊದಲಿಗೆ ನಾವು ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ ಒಂದು ಬಟ್ಲ ಆಗುವಷ್ಟು ಕಡಲೆ ಬೀಜನ ಹಾಕಿ ಲೋ ಫ್ಲೇಮ್ ಅಲ್ಲಿ ಈ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಡಲೆ ಬೀಜನ ಈ ಹದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಇವನ್ನ ಒಂದು ಬಟ್ಲಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಅದೇ ಬಾಣಲೆಗೆ ಒಂದು 6ರಿಂದ 7 ಆಗುವಷ್ಟು ಬಾದಾಮಿ ಹಾಗೇನೆ ಒಂದು ಇಡಿ ಆಗುವಷ್ಟು ಗೋಡಂಬಿನ ಹಾಕಿ ಲೋ ಫ್ಲೇಮ್ ಅಲ್ಲೇ ಇವನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕಡಲೆ ಬೀಜದ ಜೊತೆಗೆ ಈ ರೀತಿ ಡ್ರೈ ಫ್ರೂಟ್ಸ್ ಅನ್ನು ಆಡ್ ಮಾಡಿ ಈ ಚಾಕ್ಲೇಟ್ ಅನ್ನ ಮಾಡ್ತಾ ಇರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಹದಕ್ಕೆ ಫ್ರೈ ಆದ್ರೆ ಸಾಕು. ಗ್ಯಾಸ್ ಅನ್ನ ಆಫ್ ಮಾಡಿ ಈ ಗೋಡಂಬಿ ಹಾಗೂ ಬಾದಾಮಿನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ನಂತರ ಈ ರೀತಿ ಕಡಲೆ ಬೀಜನ ಹುರಿದುಕೊಂಡಿದ್ವಲ್ಲ ಅವಕ್ಕೆ ಈ ರೀತಿಯಾಗಿ ಸಿಪ್ಪೆನ ಸಪರೇಟ್ ಆಗಿ ತೆಗೆದುಕೊಬೇಕಾಗುತ್ತೆ. ಎಲ್ಲವನ್ನ ಸಿಪ್ಪೆ ಸಪರೇಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಈ ರೀತಿ ವೆಜ್ ಕಟರ್, ಚಿಕ್ಕದಾದಂತಹ ವೆಜ್ ಕಟರಿಗೆ ಈ ಕಡಲೆ ಬೀಜನ ಹಾಕಿ ತರಿಯಾಗಿ ಇವನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ವೆಜ್ ಕಟರ್ ಅಥವಾ ಇಲ್ಲ ಅಂದಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಬೇಕಾದ್ರೂ ಇವನ್ನ ಸೇರಿಸಿ ಜಾಸ್ತಿ ಪೌಡರ್ ಮಾಡದೆ ತರಿಯಾಗಿ ಇದನ್ನ ಪುಡಿ ಮಾಡ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಹುರಿದಂತಹ ಗೋಡಂಬಿ ಹಾಗೂ ಬಾದಾಮಿನೂ ಇದಕ್ಕೆ ಸೇರಿಸಿ ಈ ಹದಕ್ಕೆ ನಾವು ಪುಡಿ ಮಾಡ್ಕೊಳ್ಬೇಕು. ಅಲ್ಲಲ್ಲಿ ಬಾಯಿಗೆ ಈ ಗೋಡಂಬಿ, ಬಾದಾಮಿ, ಕಡಲೆ ಬೀಜ ಸಿಗೋ ರೀತಿ ಇರಬೇಕು. ಪುಡಿ ಮಾಡಿರುವಂತಹ ಈ ಕಡಲೆ ಬೀಜ ಮಿಶ್ರಣ ಒಂದು ಬಟ್ಲಿಗೆ ಸೇರಿಸ್ಕೊಳ್ತೇನೆ. ಅದಕ್ಕೇನೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ವೆಜ್ ಕಟರ್ ಅನ್ನ ತೆಗೆದುಕೊಂಡು ಈ ವೆಜ್ ಕಟರಿಗೆ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ಅನ್ನ ಫುಲ್ ಪ್ಯಾಕ್ ಅನ್ನ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ಈ ರೀತಿ ವೆಜ್ ಕಟರ್ಗೆ ಸೇರಿಸಿ ಇದನ್ನು ಸಹ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡಿದ್ದೇನೆ. ಇದಾದ್ರೂ ತೆಗೆದುಕೊಳ್ಬಹುದು, ಇಲ್ಲ ಅಂದಲ್ಲಿ ಕ್ರೀಮ್ ಬಿಸ್ಕೆಟ್ ಅಥವಾ ಇದರಲ್ಲೂ ಸಹ ಫ್ಲೇವರ್ಸ್ ಬರ್ತವೆ, ಅದನ್ನಾದ್ರೂ ತೆಗೆದುಕೊಳ್ಬಹುದು. ನೋಡಿ, ಬಿಸ್ಕೆಟ್ ಅನ್ನು ಸಹ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈ ಬಿಸ್ಕೆಟ್ ಮಿಶ್ರಣನೂ ಸಹ ಕಡಲೆ ಬೀಜದ ಮಿಶ್ರಣಕ್ಕೆನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಉಳಿದಿರುವಂತಹ ಬಿಸ್ಕೆಟ್ ನ ಈ ರೀತಿ ಪುಡಿ ಮಾಡಿ ಇದನ್ನು ಸಹ ತರಿಯಾಗಿ ಪುಡಿ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲವನ್ನ ಈ ರೀತಿ ಪುಡಿ ಮಾಡಿ ಈ ಬಟ್ಲಿಗೆ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಒಂದು ಬಟ್ಲನ್ನ ಇಟ್ಟು ಇದಕ್ಕೆ ಒಂದು ಅರ್ಧ ಚೊಂಬ ಆಗುವಷ್ಟು ನೀರನ್ನ ಹಾಕಿ ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೇನೆ. ಇದರ ಮೇಲೆ ಈ ರೀತಿ ಒಂದು ಬಟ್ಲನ್ನ ಇಟ್ಟು ಇದಕ್ಕೆ ನಾನಿಲ್ಲಿ ಒಂದು 150 ಗ್ರಾಮ್ ಆಗುವಷ್ಟು ಡಾರ್ಕ್ ಚಾಕ್ಲೇಟ್ ಅನ್ನ ಹಾಕೊಳ್ತಾ ಇದ್ದೇನೆ. ಈ ರೀತಿ ಡಬಲ್ ಬಾಯ್ಲ್ ಮಾಡಿಕೊಂಡು ಈ ಚಾಕ್ಲೇಟ್ ಅನ್ನ ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಮೆಲ್ಟ್ ಮಾಡಬೇಕು, ಕರಗಿಸ್ಕೊಳ್ಬೇಕಾಗುತ್ತೆ. ಕೈ ಬಿಡದೇನೆ ಇದನ್ನ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಈ ಚಾಕ್ಲೇಟ್ ಸ್ವಲ್ಪನೂ ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಕರಗೋವರೆಗೂ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ಡಬಲ್ ಬಾಯ್ಲ್ ಮಾಡ್ತಾ ಇದನ್ನ ಕರಗಿಸ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಈ ಚಾಕ್ಲೇಟಿಗೆ ಕಡಲೆ ಬೀಜ ಹಾಗೂ ಡ್ರೈ ಫ್ರೂಟ್ಸ್ ಅನ್ನ ಬಳಸಿ ಡಾರ್ಕ್ ಚಾಕ್ಲೇಟ್ ಇಂದ ಮಾಡ್ತಾ ಇರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೂ ಮಕ್ಕಳಿಗೆ ಕೊಡೋದ್ರಿಂದ, ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅಂತಲೇ ಹೇಳ್ಬೋದು. ನೋಡಿ, ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಕರಗ್ತಿದೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ಸ್ವಲ್ಪನೂ ಗಂಟಿಲ್ದೆ ಇರೋ ರೀತಿ ಇದನ್ನ ಕರಗಿಸ್ಕೋಬೇಕಾಗುತ್ತೆ. ನೋಡ್ಬೋದು,
ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಸೈಡ್‌ಗೆ ತೆಗೆದಿಡ್ತೇನೆ. ಸೈಡ್‌ಗೆ ತೆಗೆದಿಟ್ಟ ನಂತರ ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚಾಕ್ಲೇಟ್ ಶೈನಿಂಗ್ ಬರುತ್ತೆ. ನಂತರ ಮೊದಲಿಗೆ ನಾವು ಎಲ್ಲ ಪದಾರ್ಥಗಳನ್ನ ಹುರಿದು ಪೌಡರ್ ಮಾಡಿದ್ವಲ್ಲ ಆ ಮಿಶ್ರಣಕ್ಕೆ ಸ್ವೀಟ್ನೆಸ್‌ಗೆ ಅಂತ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೇನೆ. ಈ ರೀತಿ ಮಿಲ್ಕ್ ಮೇಡನ್ನ ಸೇರಿಸಿ ಕೈಯಲ್ಲೇ ನಾನಿಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸಕ್ಕರೆನ ಬಳಸದೆ ನಾವಿಲ್ಲಿ ಮಿಲ್ಕ್ ಮೇಡನ್ನ ಬಳಸಿ ಈ ಸ್ವೀಟ್ ಅನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಚಾಕ್ಲೇಟ್‌ಗೂ ಸಹ ನಾವು ಸಕ್ಕರೆನ ಬಳಸದೇನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಮಿಲ್ಕ್ ಮೇಡನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಉಂಡೆ ಹದಕ್ಕೆ ಬರಬೇಕು. ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡಿದ್ದಾಯ್ತು. ಕಲಸಿದ್ದಾಯ್ತು ಈ ಕಡಲೆ ಬೀಜದ ಮಿಶ್ರಣನ. ಈಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇವನ್ನ ಉಂಡೆ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಬಾಲ್ಸ್ ಶೇಪಲ್ಲೇ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಿಶ್ರಣನ ಇದೇ ರೀತಿಯಾಗಿ ಉಂಡೆನ ರೆಡಿ ಮಾಡ್ಕೊಳ್ತೇನೆ. ಈ ಕಡಲೆ ಬೀಜ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತರಿತರಿಯಾಗಿ ಈ ರೀತಿಯಾಗಿ ರುಬ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಇದೇ ರೀತಿಯಾಗಿ ಎಲ್ಲವನ್ನ ನಾನು ಉಂಡೆನ ಮಾಡ್ಕೊಳ್ತೇನೆ. ನೋಡ್ಬೋದು ಎಲ್ಲ ಉಂಡೆ ಮಾಡ್ಕೊಂಡಿದ್ದಾಯ್ತು. ಈಗ ಉಂಡೆ ಮಾಡಿರುವಂತಹ ಈ ಮಿಶ್ರಣನ ಮೆಲ್ಟ್ ಮಾಡಿರುವಂತಹ ಡಾರ್ಕ್ ಚಾಕ್ಲೇಟ್ ಮಿಶ್ರಣಕ್ಕೆ ಒಂದೊಂದಾಗಿ ಹಾಕೋಬೇಕಾಗುತ್ತೆ. ಈ ರೀತಿ ಕಡಲೆ ಬೀಜದ ಉಂಡೆನ ಹಾಕಿ ಮೇಲೆಲ್ಲ ಈ ರೀತಿಯಾಗಿ ಚಾಕ್ಲೇಟ್ ಅನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಈ ಚಾಕ್ಲೇಟ್ ಬಾಲ್ ಅನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ನಂತರ ಇನ್ನೊಂದು ರೆಡಿ ಮಾಡಿರುವಂತಹ ಉಂಡೆನ ಈ ಚಾಕ್ಲೇಟಿಗೆ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಚಾಕ್ಲೇಟ್ ಅಲ್ಲಿ ಸ್ಪ್ರೆಡ್ ಮಾಡಬೇಕು. ನಂತರ ಇದನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು. ಇದೇ ರೀತಿಯಾಗಿ ಎಲ್ಲ ಉಂಡೆನ ಡಾರ್ಕ್ ಚಾಕ್ಲೇಟಿಗೆ ಸೇರಿಸಿ ಚೆನ್ನಾಗಿ ಚಾಕ್ಲೇಟ್ ಅನ್ನ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಂಡಿದ್ದೇನೆ. ಈಗ ರೆಡಿ ಮಾಡಿರುವಂತಹ ಈ ಕಡಲೆ ಬೀಜದ ಚಾಕ್ಲೇಟ್ ಉಂಡೆಗೆ ನಾನಿಲ್ಲಿ ಕಲರ್ ಸ್ವೀಟ್ ಶಾವ್ಗೆನ ಈ ರೀತಿಯಾಗಿ ಡೆಕೋರೇಟ್ ಮಾಡ್ತಿದ್ದೇನೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕಲರ್ಫುಲ್ ಆಗಿ ಕಾಣುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇನೆ. ನೋಡಿ ಎಲ್ಲಾ ಉಂಡೆಗೂ ಸಹ ಈ ರೀತಿಯಾಗಿ ಈ ಕಲರ್ಫುಲ್ ಶಾವ್ಗೆನ ಹಾಕೊಳ್ತಾ ಇದ್ದೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವನ್ನ ಒಂದು ಅರ್ಧ ಗಂಟೆ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ. ನಂತರ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದಾವೆ ಅಂತ. ಕಾಣೋದಷ್ಟೇ ಅಲ್ಲ, ಟೇಸ್ಟು ಅಷ್ಟೇನೆ. ಕಡಲೆ ಬೀಜ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಕಡಲೆ ಬೀಜದ ಚಾಕ್ಲೇಟ್ ಬಾಲ್ಸ್ ಮಾಡುವ ವಿಧಾನ. ಈ ಪೀನಟ್ಸ್ ಚಾಕ್ಲೇಟ್ ಬಾಲ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.